ನಾಳೆಯಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತಂತೆ. ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆಯಂತೆ. ನಾಳೆಯಿಂದ ಆಗಸ್ಟ್ 15ರವರೆಗೆ ಮೆಟ್ರೋ ಸಮಯದಲ್ಲಿ ಬದಲಾವಣೆ ಆಗುತ್ತೆ. ನಾಗಸಂದ್ರ ರೇಷ್ಮೆ ಸಂಸ್ಥೆ ನಡುವಿನ ಸಂಚಾರದಲ್ಲಿ ವ್ಯತ್ಯಯ ಆಗುವುದು. ಆಗಸ್ಟ್ 13ರಂದು ರಾತ್ರಿ 11ರ ಬದಲಾಗಿ 10 ಗಂಟೆಗೆ ಕಡಿತ ಮಾಡಲಾಗಿದೆ. ಆಗಸ್ಟ್ 14ರಂದು ಬೆಳಗ್ಗೆ 5ರ ಬದಲಾಗಿ 6ಕ್ಕೆ. ಅಂದರೆ ನೋಡಿ, ಗಮನಿಸ್ತಾ ಇದ್ದೀರಿ ನೀವು, ಒಂದು ಇಳಿಸಿದ್ದಾರೆ, ಒಂದು ಏರಿಸಿದ್ದಾರೆ. 11 10 ಮಾಡಿದ್ದಾರೆ ರಾತ್ರಿ, ಬೆಳಗ್ಗೆ 5 6 ಮಾಡಿದ್ದಾರೆ. ನಾಗಸಂದ್ರ ಟು ಮಾದಾವರ ಸಿಗ್ನಲಿಂಗ್ ಪರೀಕ್ಷೆ ಹಿನ್ನೆಲೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪೀಣ್ಯ ಇಂಡಸ್ಟ್ರಿ ನಾಗಸಂದ್ರ ನಿಲ್ದಾಣಗಳ ನಡುವೆ ವ್ಯತ್ಯಯ ಆಗಿದೆ. ನೇರಳೆ ಮಾರ್ಗದ ಮೆಟ್ರೋ ಸೇವೆಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಕೇವಲ ಹಸಿರು ಮಾರ್ಗದಲ್ಲಿ ಮಾತ್ರ ಬದಲಾವಣೆ. ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸವಿತಾ, ಈ ರೀತಿಯಾಗಿ ಈಗ ಬದಲಾವಣೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಇವಾಗ ಹೇಳ್ತಾ ಇದ್ದೀವಿ ನಾವು, ಹೌದು, ಆದರೆ ಎಲ್ರಿಗೂ ಕೂಡ ರೀಚ್ ಆಗಿರೋದಿಲ್ಲ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಯಾಕೆ, ಕಾರಣಗಳನ್ನ? ದಿವಿತ್, ಪ್ರಮುಖವಾಗಿ ಹಸಿರು ಮಾರ್ಗದಲ್ಲಿ 13ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಸಂಚಾರ ಅಂದ್ರೆ ಮೆಟ್ರೋ ಸಂಚಾರ ವ್ಯತ್ಯಯ ಆಗಲಿದೆ. ನಾಗಸಂದ್ರ ರೇಷ್ಮೆ ಈ ಒಂದು ಮಾರ್ಗದಲ್ಲಿ ಪ್ರಮುಖವಾಗಿ ನಾಳೆಯಿಂದ 15ನೇ ತಾರೀಕುವರೆಗೂ ಮೆಟ್ರೋ ಸಂಚಾರ ವ್ಯತ್ಯಯ ಆಗುತ್ತೆ. ನಾಗಸಂದ್ರದಿಂದ ಮಾದವಾರದ ಆ ಒಂದು 3 ಮಾರ್ಗದಲ್ಲಿ ಸಿಗ್ನಲಿಂಗ್ ಪರೀಕ್ಷೆಯನ್ನ BMRCL ಮಾಡ್ಲಿಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಈ ಸಿಗ್ನಲಿಂಗ್ ಮಾಡ್ಬೇಕಾದ್ರೆ ಸಮಯದಲ್ಲಿಯೂ ಕೂಡ ಒಂದಿಷ್ಟು ಚೇಂಜಸ್ ಆಗುತ್ತೆ. ಪ್ರಮುಖವಾಗಿ ಅಂದ್ರೆ 14ನೇ ತಾರೀಕುವರೆಗೂ ತಡ ಸಂಚಾರ ಆಗುತ್ತೆ. ಅಂದ್ರೆ ನಮ್ಮ ಮೆಟ್ರೋ ಸಂಚಾರ ಪ್ರಮುಖವಾಗಿ 11 ಗಂಟೆಯವರೆಗೂ ಇರುತ್ತೆ. ಆ ಒಂದು ದಿನ 10 ಗಂಟೆಗೆನೆ ಸಂಚಾರವನ್ನ ಕೊನೆಗೊಳಿಸ್ತಾರೆ. ಮಾರನೇ ದಿನ 5 ಗಂಟೆಗೆ ಸಂಚಾರ ಆರಂಭ ಆಗೋ ಬದಲಿಗೆ 6 ಗಂಟೆಗೆ ಸಂಚಾರ ಆರಂಭವಾಗುತ್ತೆ. ಪ್ರಮುಖವಾಗಿ ಈ ಒಂದು ಪರೀಕ್ಷೆ ನಡೀತಾ ಇರೋದು ಹಸಿರು ಮಾರ್ಗದಲ್ಲಿ. ನೇರಳೆ ಮಾರ್ಗದಲ್ಲಿ ಯಾವುದೇ ಸಂಚಾರ ವ್ಯತ್ಯಯ ಆಗಲ್ಲ ಅಂತ BMRCL ಈಗಾಗಲೇ ಮಾಹಿತಿಯನ್ನ ನೀಡಿದೆ. ದಿದಿತ್, ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ 11 ಪ್ರೈಮ್. ನಾನು ಅಶ್ವದೇವಿತ್. ಮೊದಲಿಗೆ KPCC ಅಧ್ಯಕ್ಷರ DK ಶಿವಕುಮಾರ್ ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ನಾಳೆ ಬೆಳಗ್ಗೆ ದೆಹಲಿಗೆ ತೆರಳುತ್ತಾರೆ DCM DK ಶಿವಕುಮಾರ್. ಬುಲಾವ್ ಮೇರೆಗೆ ನಾಳೆ DK ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಿದ್ದಾರೆ. PCC ಅಧ್ಯಕ್ಷರ ಸಭೆ ಕರೆದಿದ್ದಾರೆ. ACC ಅಧ್ಯಕ್ಷರು ಪಕ್ಷ ಸಂಘಟನೆ ಹೋರಾಟದ ಬಗ್ಗೆ ಸಭೆ ನಡೆಯುತ್ತೆ. ನಾಳೆ ಬೆಳಗ್ಗೆ ದೆಹಲಿಗೆ ತೆರಳುತ್ತಾರೆ KPCC ಅಧ್ಯಕ್ಷ DK ಶಿವಕುಮಾರ್. ಹೈಕಮಾಂಡ್ ನಾಯಕರ ಬುಲಾವ್ ಮೇರೆಗೆ ಈಗ ಅವರು ಹೋಗಿರುವಂಥದ್ದು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಸವರಾಜ್, ಯಾವ ಕಾರಣಕ್ಕಾಗಿರ್ಬೋದು? ಪಕ್ಷ ಸಂಘಟನೆ ಅಥವಾ ಮುಂದಿನ ಹೋರಾಟದ ಬಗ್ಗೆನಾ, ಅಥವಾ ಸರ್ಕಾರಕ್ಕೆ ಕುತ್ತಿಗೆಗೆ ತಂದಿರುವಂಥ ಕೆಲವೊಂದು ಹಗರಣಗಳ ಬಗ್ಗೆ ಚರ್ಚೆ ಮಾಡೋದಕ್ಕ, ಅಥವಾ ಅದನ್ನೆಲ್ಲ ಹೆಂಗೆ ಉಪಶಮನ ಮಾಡೋದಕ್ಕೆ ಪ್ರಯತ್ನಗಳನ್ನು ಪಡೋದಕ್ಕ? ಯಾವ ರೀತಿ ಡೀಟೇಲ್ಸ್ ಕೊಡೋದಾದ್ರೆ? ದಿವಿತ್, ಬಹಳ ಪ್ರಮುಖವಾಗಿ ದೇಶದ ಎಲ್ಲಾ PCC ಅಧ್ಯಕ್ಷರುಗಳ ಸಭೆಯನ್ನ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೋಬೇಕಾಗಿದೆ. ಹಾಗಾಗಿ ಎಲ್ಲಾ ರಾಜ್ಯಗಳಲ್ಲಿ ಆಯಾ PCCಗಳ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಸೂಚನೆಯನ್ನ ಕೊಡಬಹುದು. ಇನ್ನೊಂದಿಷ್ಟು ಸರ್ಕಾರದ ವಿರುದ್ಧ ಮತ್ತು ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಕುತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದರ ವಿರುದ್ಧ ಕೂಡ PCCಗಳಿಂದ ಹೋರಾಟ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಡೋದಕ್ಕೋಸ್ಕರ ಎಲ್ಲಾ PCC ಅಧ್ಯಕ್ಷರ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳಿದಾವೆ. ಬಹಳ ಪ್ರಮುಖವಾಗಿ ಉಪಚುನಾವಣೆಗಳಿದಾವೆ. ನೀವು ಹೇಳಿದ ಹಾಗೆ ಸರ್ಕಾರದಲ್ಲಿ ಒಂದಷ್ಟು ಗೊಂದಲಗಳಿದಾವೆ. ಇಂತಹ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ DK ಶಿವಕುಮಾರ್ ಅವರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಮತ್ತು ಅವುಗಳ ಒಂದಷ್ಟು ದಾರಿಯನ್ನು ಕೂಡ ಆ ಹೈಕಮಾಂಡ್ ನಾಯಕರಿಂದ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಸಲಹೆಯನ್ನ ಸ್ವೀಕರಿಸಲಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ CM ಸಿದ್ದರಾಮಯ್ಯಗೆ ಬಿಗ್ ಡೇ. ಮೂಡ ಖಾಸಗಿ ದೂರು ನಾಳೆ ವಿಚಾರಣೆ ಇದೆ. ಸ್ನೇಹಮಯಿ ಕೃಷ್ಣ ನೀಡಿದಂಥ ದೂರು ವಿಚಾರಣೆ ಶುಕ್ರವಾರ ವಿಚಾರಣೆ ನಡೆಸಿದಂಥ ಕೋರ್ಟ್ ನಾಳೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ಪರ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಂಡಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಮೈಸೂರಿನಲ್ಲಿ ಬಹಳ ಖ್ಯಾತಿ ಹೊಂದಿದವರು. ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಅಧಿಕಾರಿಗಳಾಗಿರಲಿ,
ಯಾವುದೇ ಪೊಲೀಸ್ನವರಾಗಿರಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅದರ ವಿರುದ್ಧ ಧ್ವನಿ ಎತ್ತೋರು. ಅವರು ಈಗ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಂಥ ದೂರು ವಿಚಾರಣೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ನಾಳೆ ಏನಾಗುತ್ತೆ ಅನ್ನುವಂಥದ್ದೇ ಕುತೂಹಲ ಈಗ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.